ಎಲ್ಲ ಕನ್ನಡ ತಾಯಿಯ ಮಕ್ಕಳಿಗೆ ಶರಣು. ನೋಡಿ, ಇವಾಗ ನಾನು ನಿಮಗೆ ಫಸ್ಟ್ ಟೈಮ್ ಒಂದು ಬಸ್ನ ರಿವ್ಯೂ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಇರೋ ಬಸ್ಗಳು ಬಂದ್ಬಿಟ್ಟು ಹ್ಯುಂಡೈ ಕಂಪ್ನಿ ಬಸ್ಗಳು. ನೀವು ನೋಡ್ತಾ ಇರ್ಬೋದು ಹ್ಯುಂಡೈ ಕಂಪ್ನಿ ಬಸ್ ಹೇಗಿದೆ ಅಂತ. ಇಲ್ಲಿ ಸೊ ಇದು ಹ್ಯುಂಡೈ ಯೂನಿವರ್ಸ್ ಅಂತ ಬಸ್ ಮಾಡಲು. ಇವ್ರ ಫ್ಯಾಕ್ಟ್ರಿ ಬಂದ್ಬಿಟ್ಟು ಸೌತ್ ಕೊರಿಯಾನಲ್ಲಿದೆ. ಫಸ್ಟು ಬಸ್ ಒಳಗಿರೋ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ, ಆಮೇಲೆ ಬಸ್ ಇಂಜಿನ್ ಬಗ್ಗೆ ತಿಳ್ಕೊಳ್ಳೋಣಂತೆ. ನೋಡಿ, ಬಸ್ಸಲ್ಲಿ ಡ್ರೈವರ್ ಕ್ಯಾಬಿನ್ ಈ ಥರ ಇರುತ್ತೆ. ಅದಾದ ನಂತರ ಇಲ್ಲಿ ಇಷ್ಟೊಂದು ಮ್ಯೂಸಿಕ್ ಸಿಸ್ಟಮ್ನ ಸೆಟಪ್ ಮಾಡಿದ್ದಾರೆ. ಓ, ಡಿಜೆ ಮ್ಯೂಸಿಕ್ ಸಿಸ್ಟಮ್ ಗುರು. ಬಸ್ ಒಳಗೆ ಡಿಜೆ ಸೆಟಪ್ ಮಾಡೋರು ಗುರು, ನೆಕ್ಸ್ಟ್ ಲೆವೆಲ್. ಮತ್ತೆ ನೋಡಿ, ದೊಡ್ಡ ಟಿವಿ ಸ್ಕ್ರೀನ್ ಇದೆ ಇಲ್ಲಿ. ಸೊ ದೊಡ್ಡ ಟಿವಿ. ಟರ್ನ್ ಆಫ್. ಓಕೆ, ಟರ್ನ್ ಆಫ್. ಸೊ ಬಸ್ ಒಳಗೆ ಈ ತರ ಇದೆ. ಒಳಗಡೆ ಇವ್ರು ಈ ತರ ಡಿಸೈನ್ ಮಾಡ್ತಾರೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮಿಣಿ ಮಿಣಿ ಅಂತ ಲೈಟ್ ಮಿಂಚ್ತಾ ಇದೆ. ಒಳ್ಳೆ ಸೀಟ್ಗಳಿದಾವೆ, ಪುಷ್ ಬ್ಯಾಕ್ ಸೀಟ್ ಇವು. ನೀವು ಬಟನ್ ಪ್ರೆಸ್ ಮಾಡಿದ್ರೆ ಸೀಟು ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ನೋಡಿ, ಬಟನ್ ಪ್ರೆಸ್ ಮಾಡಿದ್ರೆ ಸೀಟು ಇಷ್ಟು ಹಿಂದಕ್ಕೆ ಹೋಗುತ್ತೆ. ಸೊ ಅದಾದ್ಮೇಲೆ ಇದ್ರು ಡೈಲಿ ಕ್ಲೀನ್ ಮಾಡ್ತಾರೆ ಅನ್ಸುತ್ತೆ. ಇವೆಲ್ಲ ಟೂರಿಸ್ಟ್ ಬಸ್ಗಳು. ನೈಸ್ ಬಸ್. ಫುಲ್ AC ಇರುತ್ತೆ. ಡಿಜೆ ಸೆಟಪ್ ಮಾಡ್ಸವ್ರೆ. ಟೋಟಲ್ 42 ಸೀಟ್ ಇರುತ್ತೆ, 42 ಪುಷ್ ಬ್ಯಾಕ್ ಸೀಟ್ಸು. ಇನ್ನು ಒಟ್ಟಾರೆ ಬಸ್ನ ಪ್ರೈಸ್ ತಿಳ್ಕೊಳ್ಳೋದಾದ್ರೆ 1,35,11,000 ಆಗುತ್ತೆ. ಇಲ್ಲಿ ಇವ್ರು ಏನ್ ಹೇಳ್ತೀರಾ ಅಂದ್ರೆ 4 ಬಿಲಿಯನ್ ವಿಯೆಟ್ನಾಂ ಡಾಂಗ್ ಅಂತ ಹೇಳ್ತೀರಾ. 4 ಬಿಲಿಯನ್ ವಿಯೆಟ್ನಾಂ ಡಾಂಗ್ಗೆ ಇಂಡಿಯಾ ಪ್ರೈಸ್ ಕನ್ವರ್ಟ್ ಮಾಡಿದ್ರೆ ನಾವು ಸುಮಾರು 1,35,11,000 ಆಗುತ್ತೆ. ಅದಾದ ನಂತರ ಇಲ್ಲೇನು ನೋಡ್ತಿದ್ರಲ್ಲ ಮ್ಯೂಸಿಕ್ ಸಿಸ್ಟಮ್, ಈ ಮ್ಯೂಸಿಕ್ ಸಿಸ್ಟಮ್ಗೆ ಸುಮಾರು 6,75,000 ರೂಪಾಯಿ ಹಣನ ಖರ್ಚು ಮಾಡಿದ್ದಾರೆ. ಇದರಲ್ಲ ಇಲ್ಲಿ ಲೈಟಿಂಗ್ ಬರುತ್ತಲ್ಲ, ಅವಾಗಲೇ ಡಿಜೆ ಆಗ್ತಾ ಬಂತಲ್ಲ. ಸೊ ಇದೆಲ್ಲ ಲೈಟಿಂಗ್ ಸೆಟಪ್ಗೆ 1,35,000 ಆಗುತ್ತಂತೆ. ಇಲ್ಲಿ ಎಲ್ಲಾ ಕಡೆ ಪರ್ಟಿಕ್ಯುಲರ್ ಒಂದೊಂದು 2 ಸೀಟ್ಗೂ ಲೈಟ್ ಇದೆ. ಇಲ್ಲಿ ಲೈಟ್ ಇದೆ. ಓಕೆ, ಬ್ಯಾಕ್ ಸೈಡ್ 2 ಸ್ಪೀಕರ್. 20 ಮಿಲಿಯನ್. 20 million. 2 ಸ್ಪೀಕರ್ಗೆ 20 ಮಿಲಿಯನ್ ಅಂತೆ. JBL ಅವ್ರದ್ದು 10 million. 10 million. ಓಕೆ. 2 million. 20 million. ಇವೆರಡಕ್ಕೂ ಸೇರ್ಬಿಟ್ಟು 67,000 ರೂಪಾಯಿ ಆಗುತ್ತೆ. ಆಯ್ತಾ? ಇವೆರಡು ಸ್ಪೀಕರ್ ಸೇರ್ಬಿಟ್ಟು 67,000 ರೂಪಾಯಿ ಆಗುತ್ತೆ. ಹಿಂದ್ ಕೂತ ಒಂದು ಕಿವಿ, ಕಣ್ಣು, ಮೂಗು, ಬಾಯಿ ಎಲ್ಲ ಅಪ್ಪಚ್ಚಿ ಆಗೋಗುತ್ತೆ. ಅಷ್ಟು ಸೌಂಡ್ ಬರ್ತಿರುತ್ತೆ ಇದರಲ್ಲಿ. 42 ಸೀಟ್ ಗಾಡಿ. ಇನ್ನು ಇಂಜಿನ್ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಇವರು ಮಾಡಿರುವಂತಹ ಸೆಟಪ್ ಸಖತ್ತಾಗಿ ಮಾಡೋರೆ. ಇದೆಲ್ಲ ಇವ್ರಿಗೆ ಅಂದ್ರೆ ಇವ್ರ ಕಲ್ಚರ್ ತಕ್ಕನಾಗೆ ಡಿಸೈನ್ ಮಾಡೋರು ನೋಡಿ. ಆಯ್ತಾ? ಇವ್ರ ಕಲ್ಚರ್ ಯಾವ ತರ ಇದೆಯೋ ಅದೇ ತರ ಡಿಸೈನ್ ಮಾಡೋರು. ಇಲ್ಲಿರೋ ಡಿಸೈನ್ಸ್ ಎಲ್ಲ ಇವರ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತೆ. ಕೊರಿಯಾ, ಕೊರಿಯಾ. ಐ ಸೀನ್ ದಿಸ್ ಕಾರ್ ಬಾಟ್ ಫ್ರಮ್ ಕೊರಿಯಾ. ಯಾ No Vietnam car. ನೋ ವಿಯೆಟ್ನಾಂ ಕಾರ್. ಸೊ ಈ ಬಸ್ ನಾನು ಹೇಳ್ದಂಗೆ ಮೊದಲೇ ಇದು ಕೊರಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಎಷ್ಟು how much cameras are there? How much cameras? 1 camera, 2 camera? Okay. Then full how much camera? 10 million. No. 10. No, not about price. How many cameras? 1, 2, 3. 2 camera. Okay. So 2 camera ಇದೆ ಇಲ್ಲಿ. ಒಂದು ಇಲ್ಲಿ ಮತ್ತೊಂದು ಇಲ್ಲಿ. ಸೊ 2 ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಗುರು, ಸೀಟ್ ಸಸ್ಪೆನ್ಷನ್ ಇದೆ. ಆಯ್ತಾ? ಸೀಟ್ ಸಸ್ಪೆನ್ಷನ್ ಇದೆ. ಕ್ಲಚ್, ಬ್ರೇಕ್ ಎಲ್ಲ ಇರುತ್ತೆ. ಬಸ್ಸಿನ ಸೌಂಡು ಸಕ್ಕತ್ತಿದೆ ಗುರು. ಸೊ ಇಲ್ಲಿ ಇವ್ರೊಂದು ಮೊಬೈಲ್ ಕನೆಕ್ಟ್ ಮಾಡೋರೆ. ಓಕೆ, ಸಖತ್ತಾಗಿದೆ ಗುರು. ಒಟ್ಟಾರೆ ಸಖತ್ತಾಗಿದೆ. ಜಸ್ಟ್ ಆಫ್ ಮಾಡ್ಬಿಡೋಣ ಇದನ್ನ. ಯಾ, ನೈಸ್ ಕಾರ್. ಇದು ಮೊಬೈಲ್ ಇಟ್ಕೊಳಕ್ಕಿದೆ, AC ಇದೆ, ಗಾಡಿ ಇವಾಗ ಸದ್ಯಕ್ಕೆ ನ್ಯೂಟ್ರಲ್ ಇದೆ, ಗೇರ್ ಇದೆ. ಸೊ ಗೇರ್ ಹೌ ಲೈಕ್ ಯು ನೋ, ಕ್ಯಾನ್ ಐ ರಿಮೂವ್ ದಿಸ್? ಕ್ಯಾನ್ ಐ ರಿಮೂವ್? ಸೊ ನೋಡಿ, ಇದು
ನಮ್ಮ ಇಂಡಿಯಾದಲ್ಲಿ ಇರೋ ಥರನೇ ಮುಂದೆ ಹಾಕಿದ್ರೆ 1ಕ್ಕೆ ಹಿಂದೆ ಹಾಕಿದ್ರೆ 2ಕ್ಕೆ ಬಲಗಡೆ ತಿರುಗಿಸಿ ನೋಡಿ 3, 4, 5, 6 ಸೊ ಈ ಥರ ವರ್ಕ್ ಆಗುತ್ತೆ. ದೆನ್ ಚೆನ್ನಾಗಿದೆ ಬಸ್, ಚೆನ್ನಾಗಿದೆ ಬಸ್. ಎಂಜಿನ್ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇವಾಗ. ಬಸ್ದು ಟಾರ್ಕು 110 ಇಂದ 173 ಇದೆ. 110ರಿಂದ 173 ಟಾರ್ಕ್ ಕೊಟ್ಟಿದ್ದಾನೆ. ಫುಲ್ ಇಂಡಸ್ಟ್ರಿಯಲ್ ಇಂಜಿನು. ಇನ್ನು ಬಸ್ಗೆ ಏರ್ ಸಸ್ಪೆನ್ಷನ್ ಇದೆ. ಏರ್ ಸಸ್ಪೆನ್ಷನ್ ಜೊತೆಗೆ ಬ್ರೇಕ್ಸ್ ಅಂತ ಬಂದರೆ 2 ಡ್ರಮ್ ಬ್ರೇಕ್ಸ್ ಇದೆ. ಬಸ್ಗೆ ಇಂಟಿಗ್ರೇಟೆಡ್ ಏರ್ ಕಂಡೀಷನರ್ ಜೊತೆಗೆ ಸೆಂಟ್ರಲೈಸ್ ಹೀಟರ್ ಸಿಸ್ಟಮ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿರುವಂಥ ಸೀಟ್ಗಳು ಮಲ್ಟಿ ಫಂಕ್ಷನಲ್ ಸೀಟ್ಗಳು ನೋಡಿ. ಇದರೊಳಗಡೆ ಒಂದು ಫ್ರಿಜ್ ಕೊಟ್ಟವ್ರೆ. ಓಕೆ, ಇಲ್ಲಿದೆ ನೋಡಿ. ಇದರೊಳಗಡೆ ಒಂದು ಫ್ರಿಜ್ ಇದೆ. ಇದರಲ್ಲಿ ಏನು ಬೇಕಾದ್ರು ನಾವು ಇಡ್ಬೋದು. ಇವರು ನೀರಿಟ್ಟವ್ರೆ. ಇನ್ನು ಇದ್ರ ಜೊತೆಗೆ ಇಲ್ಲಿ ಅಡಿಷನಲ್ ಸ್ಟೋರೇಜಿಗೆ ಸ್ಪೇಸ್ ಕೊಟ್ಟವ್ರೆ. ಇದನ್ನ ತೋರಿಸೋಣ ನೋಡಿ. ಇದು ಸ್ಟೋರೇಜ್ಗೆ ಎಷ್ಟು ಜಾಸ್ತಿ ಇದೆ. ಸ್ಟೋರೇಜಿಗೆ ಸ್ಪೇಸ್ ಅಂದರೆ ಫುಲ್ ಕಂಪ್ಲೀಟ್ಲಿ ನೋಡಿ ಇಷ್ಟು ದೊಡ್ಡ ಸ್ಪೇಸ್ ಕೊಟ್ಟವ್ರೆ ಸ್ಟೋರೇಜ್ಗೆ. ಕೆಲವೊಂದ್ಸಲ ಇವರು ಇದರಲ್ಲೇ ಮಲ್ಕೋತಾರೆ ಡ್ರೈವರ್ಗಳನ್ನ. ತುಂಬ ಸಲ ನೋಡಿದ್ದೀನಿ. ಇಲ್ಲಿ ಸಾಕಷ್ಟು ಸ್ಪೇಸ್ ಕೊಟ್ಟವ್ರೆ. ಮೇಲೆ ಹತ್ತೋದಕ್ಕೆ ಇವ್ರ ಹತ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟವ್ರು ನೋಡಿ. ಮೇಲೆ ಹತ್ತೋದಕ್ಕೆ ಸಖತ್ತಾಗಿದೆ ಬಸ್ಸು. ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್ ಬಾಯ್. ಕಮ್ ಆನ್, ಕಮ್ ಟು ಇಂಡಿಯಾ. ಓಕೆ, ಬಾಯ್ ಬಾಯ್. ಸೊ ಇದೇ ಥರ ಇವೆಲ್ಲ ಯೂನಿವರ್ಸ್ ಎಕ್ಸ್ಪ್ರೆಸ್, ನೋಬೆಲ್ಲು ಅಂದರೆ ಅದರಲ್ಲೇ ಸ್ವಲ್ಪ ಬೇರೆ ಬೇರೆ ಡಿಸೈನ್, ಬೇರೆ ಬೇರೆ ಮಾಡೆಲ್ಲು. ಸೊ ಅದು ಯೂನಿವರ್ಸು, ಅದು ಕೂಡ ಯೂನಿವರ್ಸ್ ಎಕ್ಸ್ಪ್ರೆಸ್ಸು. ಓಕೆ, ಎಲ್ಲ ಯೂನಿವರ್ಸ್ ಎಕ್ಸ್ಪ್ರೆಸ್ ನೋಬೆಲ್ಗಳು ಎಲ್ಲ ಒಂದೇ ಥರದ ಬಸ್ಗಳು. ಒಳಗಡೆ ಇಂಟೀರಿಯರ್ ಡಿಸೈನ್ ಚೇಂಜ್ ಮಾಡೋರೆ. ಬಸ್ ಮಾಡಲೆಲ್ಲ ಒಂದೇನೆ. ಇದು ಲಕ್ಸುರಿ. ಓಕೆ, ಇಷ್ಟೊತ್ತವರೆಗೂ ನಾವು ನೋಡಿದ್ದು ಯೂನಿವರ್ಸ್. ಓಕೆ ಓಕೆ ಓಕೆ, ಏನೋ ತೋರಿಸ್ತಾರೆ ಇವರು. ಹೊಸದಾಗಿ ಬಸ್ನ ಸೆಟಪ್ ಮಾಡ್ತಾರೆ ಗುರು ನೋಡಿ. ಬಸ್ದು ಹೊಸದಾಗಿ ಲಕ್ಸುರಿನ ಹೊಸದಾಗಿ ಮಾಡ್ತಾರೆ. ಇಷ್ಟೊತ್ತರೆಗೂ ನೋಡಿದ್ದು ಯೂನಿವರ್ಸ್ ನೋಬೆಲ್, ಇದು ಯೂನಿವರ್ಸ್ ಲಕ್ಸುರಿ. ಸೊ ಇಲ್ಲಿ ನೋಡಿ, ಇಲ್ಲಿ LED ಲೈಟ್ಸ್ ಎಲ್ಲ ಇದಕ್ಕೆ ಇನ್ಕ್ಲೂಡೆಡ್ ಆಗಿ ಬರುತ್ತೆ. ಅದಕ್ಕೆಲ್ಲ ಬರಲ್ಲ, ನೋಬೆಲ್ಗೆ ಬರಲ್ಲ, ಇದಕ್ಕೆ ಬರುತ್ತೆ. ಓ ನೈಸ್, ಹೊಸ ಬಸ್ ಮಾಡ್ತಾರೆ ಗುರು. ಇದು AC, ಇದು AC-ನೆಲ್ಲ ಫಿಕ್ಸ್ ಮಾಡ್ಬೇಕು ಅನ್ಸುತ್ತೆ. ನೈಸ್ ನೈಸ್. ಎಲ್ಲ LED ಲೈಟ್ಸು. ಲಕ್ಸುರಿನಲ್ಲಿ ಸೀಟ್ಗಳಿಗೆ ಸ್ವಲ್ಪ ಜಾಸ್ತಿ ಆಪ್ಷನ್ಸ್ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸಖತ್ ಕ್ವಾಲಿಟಿ ಇದೆ. ಇವು ಕೂಡ ಮಲ್ಟಿ ಫಂಕ್ಷನಲ್ ಸೀಟ್ಸ್ಗಳೇ. ಡ್ರೈವರಿಗೆ ಕೂತಿದ ತಕ್ಷಣ ಬ್ಯಾಕ್ ಸೈಡಲ್ಲಿ ಏನು ಬರ್ತಿದೆ ಎಲ್ಲ ಕಾಣುತ್ತೆ. ಅದರಲ್ಲಿ ಮಿರರಲ್ಲಿ ಕಾಣುತ್ತೆ. 4 ಮಿರರ್ ಇದೆ. ಈ ಕಡೆ 2, ಈ ಕಡೆ 2. ಅದ್ರ ಜೊತೆಗೆ ಒಂದು ಬ್ಯಾಕ್ ಸೈಡು ಕ್ಯಾಮ್ರಾ ಕೊಟ್ಟವ್ರೆ. ಅದ್ರ ಜೊತೆಗೆ ಯಾರಾದ್ರೂ ಎಣ್ಣೆ ಏಟಲ್ಲಿ ಒಳ್ಳೆ ಹಾಡು ಹೇಳಕ್ಕೆ ಮೈಕ್ನು ಕೊಟ್ಟವ್ರೆ. ಮೈಸು ಕನೆಕ್ಟ್ Anh bắt cho nó này. Cho nó nói được cái mic ಚಲೋ. Từ từ sợ. ಹಲೋ, ಎಲ್ಲರೂ ಸುದರ್ಶನ್ ಸಂಚಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. एक song up Alo. song Song hát á? Song. आप एक song sing करो. भाई एक song. हाँ song. Sing a song. You sing a song. No, I can't. I can't sing. Yeah, a singer. Singer. Bro, please. I'm not singer. No, you sing. Okay. ಯಾರೇ ಕೂಗಾಡಲಿ ಪೂರೇ ಹೋರಾಡಲಿ ಎಮ್ಮೆ ನಿನಗೆ ಭಂಗವಿಲ್ಲ. ಸೂಪರ್ ಆಗಿದೆ. ಎಲ್ಲರೂ ಬನ್ನಿ ಬಸ್ಸಲ್ಲಿ ಆಡಲಿ. ಟೂರಿಸ್ಟ್ ಬಸ್ಗಳು ಪಾಪ ಓನರು ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಅಂತ ಅನ್ಸುತ್ತೆ. ನಾನು ನೋಡಿ ಇಲ್ಲಿ ವಿಯೆಟ್ಕಾಮ್ ಬ್ಯಾಂಕ್ ಅವರಿಂದ ಮೇ ಬಿ ಫಿನಾನ್ಸ್ ತಗೊಂಡಿರ್ಬೋದು. ಅದಕ್ಕೆ ಅಲ್ಲಿ ಅವ್ರದ್ದು ಬ್ಯಾಂಕ್ ಡಾಕ್ಯುಮೆಂಟ್ ಇದೆ. ಇವ್ರ ಬಸ್ಗಳು 5, 10 ಆಗಲಿ 10, 500 ಆಗಲಿ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಶುಭ ಹಾರೈಕೆ ಹೇಳ್ತಾ ನಾವು ಇಲ್ಲಿಂದ ಹೋಗೋ ಕೆಲಸವನ್ನ ಮಾಡೋಣ. ಸೊ ಇದು ಇವತ್ತಿನ ಬಸ್. ಮೊದಲನೇ ಸಲ ಬಸ್ಗಳನ್ನೆಲ್ಲ ತೋರಿಸಿದೆ ನಿಮಗೆ. ಅದು ಹ್ಯುಂಡೈ ಬಸ್ಗಳು ನಾನು ಇಂಡಿಯಾದಲ್ಲಿ ನೋಡಿರಲಿಲ್ಲ, ಹಂಗಾಗಿ ನಿಮಗೆ ತೋರಿಸಿದೆ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಎಲ್ಲ ಇಲ್ಲಿ ಏನೇನು ಸಿಗುತ್ತೆ ಎಲ್ಲನೂ ತೋರಿಸ್ತೀನಿ.